ನಿನ್ನನ್ನು ಉದ್ಧಾರ ಮಾಡುವವನು ನೀನೇ, ನಿನ್ನನ್ನು ಕೆಳಗೆ ತಳ್ಳುವವನು ಕೂಡ ನೀನೇ. ಬೆಳಕಿಗಾಗಿ ಪರರ ಎದುರಿಗೆ ಕೈ ಒಡ್ಡಬೇಡ. ನಿನ್ನ ಪಾಡಿಗೆ ನೀನಿದ್ದು ನಿನ್ನ ಕಾರ್ಯಗಳಲ್ಲಿ ನೀನು ಭಗ್ನವಾಗುವುದನ್ನು ನೋಡು. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ನಿನ್ನೊಳಗಿನ ಅಜ್ಞಾನದ ಕತ್ತಲೆಗಳನ್ನು ಸೀಳಲು ವಿವೇಕದ ದೀಪ ನಿನ್ನಲ್ಲಿಯೇ ಇದೆ ಎನ್ನುವುದನ್ನು ಮರೆಯಬೇಡ. ನಿನ್ನ ಸಾಮರ್ಥ್ಯದ ಮೇಲಿನ ಅಚಲವಾಗಿರುವಂತಹ ನಂಬಿಕೆಯೇ ನಿನ್ನ ಪಾಲಿನದ್ದು. ನಿನ್ನ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಇದ್ದಾಗ ಖಂಡಿತವಾಗಿಯೂ ಕೂಡ ನೀನು ಮಾಡುತ್ತಿರುವಂತಹ ಕೆಲಸದಲ್ಲಿ ಜಯಬೇರಿಯನ್ನು ಬಾರಿಸಿಯೇ ಬಾರಿಸುತ್ತೀಯ. ಕರ್ಮ ಮಾಡುವುದು ನಿನ್ನ ಕರ್ತವ್ಯ, ಫಲ ಬಯಸುವುದು ಬಂಧನ ಇದ್ದಂತೆ. ಆಸೆಗಳನ್ನು ನೀನು ಎಂದಿಗೂ ಕೂಡ ಪಡುವುದಕ್ಕೆ ಹೋಗಬಾರದು. ಫಲವನ್ನು ಯಾವಾಗ ನಿನಗೆ ಕರುಣಿಸಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಂತಹ ಗಳಿಗೆಯಲ್ಲಿ ದೇವರು ಶ್ರೀಕೃಷ್ಣ ಪರಮಾತ್ಮನು ನಿನಗೆ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ಮನುಷ್ಯ ನೋಡಬೇಕು. ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಗಳು ನಿಮ್ಮ ಇಡೀ ಜೀವನವನ್ನು ಬದಲಿಸುತ್ತದೆ. ಹಾಗಾಗಿ ಈ ಕೃಷ್ಣ ಪರಮಾತ್ಮನ ವಚನಾಮೃತವನ್ನು ತಪ್ಪದೇ ಒಂದು ಲೈಕನ್ನು ಮಾಡಿ ವಿಡಿಯೋನ ನೋಡುವುದಕ್ಕೆ ಶುರು ಮಾಡಿ. ಕರ್ಮ ಮಾಡು, ಫಲದ ಮೇಲೆ ಆಸೆಯನ್ನು ಬಿಟ್ಟು ಬಿಡು. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಎನ್ನುವುದನ್ನು ಮರೆಯಬೇಡ. ಕರ್ಮವೇ ಕರ್ತವ್ಯ ಎನ್ನಬೇಕು. ಎಲ್ಲರನ್ನ ಸಂತೋಷ ಪಡಿಸುವುದಕ್ಕೆ ಹೋಗಬಾರದು. ನಿನ್ನ ಧರ್ಮ ಕಾಪಾಡು. ಬದಲಾವಣೆ ಪ್ರಕೃತಿಯ ನಿಯಮ. ಈ ನಿಯಮವನ್ನು ಒಪ್ಪಿಕೊಂಡು ಏನೇ ಬಂದರೂ ಕೂಡ ಎಲ್ಲವನ್ನ ಅಪ್ಪಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಜನರು ಏನೇ ಮಾಡಿದರೂ ಕೂಡ ಮಾತನಾಡುತ್ತಾರೆ. ಒಳ್ಳೆಯದನ್ನು ಮಾಡಿದರೂ ಕೂಡ ಮಾತನಾಡುತ್ತಾರೆ, ಕೆಟ್ಟದ್ದನ್ನು ಮಾಡಿದರೂ ಕೂಡ ಮಾತನಾಡುತ್ತಾರೆ. ಅಂಥವರಿಗೆ ಮಾತನಾಡುವುದನ್ನು ಬಿಟ್ಟು ಬೇರೆ ಏನೂ ಕೂಡ ಗೊತ್ತಿರುವುದಿಲ್ಲ. ಯಾರು ಈ ಜಗತ್ತಿನಲ್ಲಿ ಕ್ಷಣ ಮಾತ್ರದಲ್ಲಿ ಉದಯಿಸಲಾರರೋ ಸೂರ್ಯನಿಗೂ ಕೂಡ ಸ್ವಲ್ಪ ಸಮಯ ಎನ್ನುವುದು ಬೇಕು. ಹಾಗೆಯೇ ನಿನ್ನ ಜೀವನದಲ್ಲಿಯೂ ಕೂಡ ನೀನು ಅಂದುಕೊಂಡಂತಹ ಗುರಿಯನ್ನು ತಲುಪಬೇಕು ಅನ್ನುವುದೇ ಆದರೆ ಸ್ವಲ್ಪ ಕಾಲ ಎನ್ನುವುದು, ಸಮಯ ಎನ್ನುವುದು, ಘಳಿಗೆ ಎನ್ನುವುದು ತೆಗೆದುಕೊಳ್ಳುತ್ತದೆ. ಆದರೆ ಖಂಡಿತವಾಗಿಯೂ ಕೂಡ ಮಾಡುತ್ತಿರುವಂತಹ ಕೆಲಸದಲ್ಲಿಯೇ ಜಯಬೇರಿ ಆಗಬೇಕು ಅನ್ನುವುದೇ ಆದರೆ ಕೆಲಸವನ್ನು ಎಂದಿಗೂ ಕೂಡ ಬಿಟ್ಟು ಕೊಡದೆ ಮುಂದುವರಿಸುವುದನ್ನು ನೋಡಬೇಕು. ದೇವರು ಇದ್ದಾನೆ. ನಿಮಗೆ ಯಾವ ಸಮಯದಲ್ಲಿ ಏನನ್ನ ಕರುಣಿಸಬೇಕೋ ಆ ಸಮಯದಲ್ಲಿ ಕರುಣಿಸಿಯೇ ಕರುಣಿಸುತ್ತಾನೆ. ಪೂರ್ವ ತಯಾರಿಯನ್ನ ಮಾಡಿರು. ನೀವು ಏನನ್ನ ಸಾಧಿಸಲು ಬಯಸುತ್ತಿರುವಿರೋ ಅದರ ಹಿಂದೆ ಹೋಗಿರಿ. ಪ್ರೀತಿ ಮತ್ತು ಸಾವನ್ನು ಹುಡುಕಬೇಡಿ. ಸಮಯ ಬಂದಾಗ ಅವು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ದೇವರ ಮೇಲೆ ನಂಬಿಕೆಯನ್ನಿಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ಮನುಷ್ಯ ನೋಡಬೇಕು. ಅಂದಾಗಲೇ ಮನುಷ್ಯ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಬೇರೆಯವರ ಮಾತಿನ ಮೇಲೆ ಗಮನ ಎನ್ನುವುದು ಇರಬಾರದು. ನಿಮ್ಮ ಆತ್ಮವಿಶ್ವಾಸದ ಮೇಲೆ ಗಮನ ಎನ್ನುವುದು ಇರಬೇಕು. ನೀವು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳ ಮೇಲೆ ಗಮನ ಎನ್ನುವುದು ಇರಬೇಕು. ಶತ್ರು ಹೊರಗಿನಲ್ಲ, ನಿನ್ನ ಒಳಗಿನ ಭಯವೇ ನಿಜವಾದ ಶತ್ರು. ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಜಗತ್ತೇ ನಿನ್ನ ಜೊತೆಯಾಗಿ ಇರುತ್ತದೆ. ಸೋಲು ಅಂತಿಮ ಅಲ್ಲವೇ ಅಲ್ಲ, ಅದು ಗೆಲುವಿನ ಮೊದಲ ಪಾಠ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಏನೇ ಆಗಿದ್ದರೂ ಕೂಡ ಎಲ್ಲವನ್ನ ನಿಭಾಯಿಸಿಕೊಂಡು ಮುಂದುವರಿಯುವುದನ್ನು ಮನುಷ್ಯ ನೋಡಬೇಕು. ಅಂದಾಗಲೇ ಮನುಷ್ಯ ಜೀವನದಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಾದೀತು. ಅವರು ಕತೆಗಳನ್ನು ಕೇಳಿರಬಹುದು, ಆದರೆ ನಿಮ್ಮ ಹೃದಯದಲ್ಲಿ ನೀವು ಏನನ್ನು ಅನುಭವಿಸುತ್ತಿರುವಿರಿ ಎಂದು ಅವರು ಅನುಭವಿಸುವುದಿಲ್ಲ. ಇವತ್ತು ಜನರಿಗಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಡಿ. ಸರಿಯಾದ ಜನರು ನಿಮ್ಮನ್ನು ಪ್ರೀತಿಸುತ್ತಾರೆ. ಸರಿಯಾದ ಜನರನ್ನು ಹುಡುಕಿ, ಸರಿಯಾದ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಬೆಳೆಸಿ, ಸರಿಯಾದ ಸ್ನೇಹವನ್ನು ಬೆಳೆಸಿ, ಸರಿಯಾದ ಪತ್ನಿಯನ್ನು ಆರಿಸಿ. ಒಂದು ಯಾವಾಗಲೂ ಕೂಡ ನಾವು ಜೀವನದಲ್ಲಿ ನೆನಪಿನಲ್ಲಿ ಇಡಬೇಕು, ನಿಮ್ಮನ್ನು ನಿರ್ಣಯಿಸುವಂತಹ ಹಕ್ಕು ಯಾರಿಗೂ ಕೂಡ ಇಲ್ಲ. ಏಕೆಂದರೆ ನೀವು ಏನನ್ನು ಅನುಭವಿಸುತ್ತಿರುವಿರಿ ಎನ್ನುವುದು ಯಾರಿಗೂ ಕೂಡ ತಿಳಿದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯ ನೋಡಬೇಕು. ದೇಹವನ್ನು ಹಾಳು ಮಾಡುವಂತಹ ಆಹಾರ, ಮನಸ್ಸನ್ನು ಹಾಳು ಮಾಡುವಂತಹ ಆಲೋಚನೆಗಳು ಯಾವಾಗಲೂ ಕೂಡ ನಮ್ಮ ಜೀವನದ ಏಳಿಗೆಯನ್ನು ಬಯಸುವಂತೆ ಇರಬೇಕೇ ವಿನಃ ನಮ್ಮ ಜೀವನವನ್ನು ಹಾಳು ಮಾಡುವಂತೆ ಇರಲೇಬಾರದು. ಪರಿಸ್ಥಿತಿಗಳು ಎಂತಹದ್ದೇ ಬಂದರೂ ಕೂಡ ಆಲೋಚನೆಗಳು ಮಾತ್ರ ಒಳ್ಳೆಯದಾಗಿ ಇರಲಿ.
ಅಂದಾಗ ಮಾತ್ರ ನೀವು ಬದುಕಿನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ ತೋರಿಸುವುದಕ್ಕೆ ಸಾಧ್ಯವಾದೀತು. ನಮ್ಮ ಮನಸ್ಥಿತಿಗಳನ್ನು ಹಾಳು ಮಾಡುವಂತಹ ಜನರಿಂದ ದೂರ ಇರುವುದೇ ಒಳ್ಳೆಯದು. ಅತಿಯಾದ ಆಸೆ ಮತ್ತು ಸಿಟ್ಟು ನಾಶಕ್ಕೆ ದಾರಿ. ಕಾಮ, ಕ್ರೋಧ ಮತ್ತು ಲೋಭ ಇವು ನರಕದ 3 ಬಾಗಿಲುಗಳು ಎನ್ನುವುದನ್ನು ಮರೆಯಬೇಡಿ. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಆದರೆ ಆ ಒಳ್ಳೆಯ ಸಮಯ ಎನ್ನುವುದು ಬರುವವರೆಗೂ ಕಾಯುವಂತಹ ತಾಳ್ಮೆ ನಿಮ್ಮಲ್ಲಿ ಇರಬೇಕಾದಂಥದ್ದು ಅವಶ್ಯಕ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಇವು ಮನುಷ್ಯನ ವಿವೇಚನಾ ಶಕ್ತಿಯನ್ನು ನಾಶ ಮಾಡುತ್ತವೆ. ಇವುಗಳಿಂದ ದೂರವಿದ್ದಷ್ಟು ಜೀವನ ಎನ್ನುವುದು ಶಾಂತವಾಗಿ ಇರುತ್ತದೆ. ಮನಸ್ಸು ಗೆದ್ದವನು ಜಗತ್ತನ್ನೇ ಗೆದ್ದವನಾಗಿರುತ್ತಾನೆ. ಆಂತರಿಕ ಅಶಾಂತಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ. ಮನಸ್ಸಿನಲ್ಲಿ ಜ್ಞಾನ ಬೆಳೆಯುತ್ತದೆ. ಜ್ಞಾನದಿಂದ ಜೀವನ ಸರಳವಾಗುತ್ತದೆ. ಜ್ಞಾನವನ್ನು ಬೆಳೆಸಿಕೊಳ್ಳುವುದನ್ನು ಮನುಷ್ಯ ನೋಡಬೇಕು. ಏಕೆಂದರೆ ಈ ಭೂಮಿಯ ಮೇಲೆ ಜ್ಞಾನ ಒಂದೇ, ಯಾರೂ ಕೂಡ ಕದಿಯಲು ಆಗದೇ ಇರುವಂತಹ ವಸ್ತು. ಹಾಗಾಗಿ ಜ್ಞಾನವನ್ನು ನೀವು ಸಂಪಾದನೆ ಮಾಡಿಕೊಳ್ಳಬೇಕು ಜೀವನದಲ್ಲಿ. ಖಂಡಿತವಾಗಿಯೂ ಕೂಡ ಆಗ ನೀವು ಅಂದುಕೊಂಡಿದ್ದೆಲ್ಲವೂ ಹಾಗೆ ಆಗುತ್ತದೆ. ಸಮುದ್ರಕ್ಕೆ ನದಿಗಳು ಬಂದು ಸೇರದೇ ಇದ್ದರೂ ಕೂಡ ಸಮುದ್ರವು ಹೇಗೆ ಸ್ಥಿರವಾಗಿ ಇರುತ್ತದೆಯೋ ಹಾಗೆಯೇ ನಮ್ಮ ಜೀವನವೂ ಕೂಡ ಏರಿಳಿತಗಳ ನಡುವೆ ಸ್ಥಿರವಾಗಿ ಇರುವುದು. ನಿಜವಾದ ಶಾಂತಿಯನ್ನು ನಾವು ಪಡೆಯಬೇಕು ಅನ್ನುವುದೇ ಆದರೆ ನಮ್ಮ ಪರಿಸ್ಥಿತಿಗಳು, ನಮ್ಮ ಮನಸ್ಥಿತಿಗಳು, ನಮ್ಮ ದುಃಖದ ಸಂಗತಿಗಳು ಏನೇ ಇದ್ದರೂ ಕೂಡ ಶಾಂತ ರೀತಿಯಿಂದ ನಾವು ಯೋಚನೆಗಳನ್ನು ಮಾಡುವುದನ್ನು ನೋಡಿದಾಗ ಬದುಕಿನಲ್ಲಿ ಖಂಡಿತವಾಗಿಯೂ ಕೂಡ ನಾವು ಮುಂದೆ ಬಂದೇ ಬರುತ್ತೇವೆ. ನೀವು ಯಶಸ್ಸು ಸಾಧಿಸದಿದ್ದರೆ ಅದು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಆದರೆ ನೀವು ಸೋತರೆ ಅದು ನಿಮ್ಮನ್ನು ಸ್ಫೂರ್ತಿದಾಯಕವನ್ನಾಗಿ ಮಾಡುತ್ತದೆ. ಜೀವನದಲ್ಲಿ ಏನೇ ಬಂದರೂ ಕೂಡ ಹೆದರುವುದಕ್ಕೆ ಹೋಗಬೇಡಿ. ಎಲ್ಲವನ್ನ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಿಸಿ ನಿನ್ನ ಕೆಲಸವನ್ನು ನೀನು ಮಾಡುತ್ತಾ ಮುಂದುವರಿಯುವುದನ್ನು ನೋಡು. ಭಯ, ಆತಂಕ, ಅಹಂಕಾರಗಳನ್ನು ಬಿಟ್ಟು ಬಿಡು. ಯಾವಾಗ ನೀನು ನಾನು ಮಾಡುತ್ತಿದ್ದೇನೆ ಎಂಬ ಭಾವ ಬಿಟ್ಟು ಅವನು ಮಾಡುತ್ತಿದ್ದಾನೆ ಎಂಬ ನಂಬಿರುತ್ತೀಯೋ ಆಗ ನಿನ್ನ ಜೀವನದ ಭಾರ ಹಗುರವಾಗುವುದು. ಯಾವುದೂ ಕೂಡ ಇಲ್ಲಿ ಸುಖ ಸುಮ್ಮನೆ ಆಗುವುದಿಲ್ಲ. ಏನೇ ಆದರೂ ಕೂಡ ಎಲ್ಲದರ ಹಿಂದೆ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ನಮ್ಮ ಮನಸ್ಸು ಇತರರಿಗೆ ಒಳ್ಳೆಯದನ್ನು ಯೋಚಿಸಲು ಪ್ರಾರಂಭಿಸಿದ ತಕ್ಷಣ ನಮ್ಮ ಜೀವನದಲ್ಲಿ ಶಾಂತಿ ಶಾಶ್ವತವಾಗಲು ಪ್ರಾರಂಭಿಸುತ್ತದೆ. ಜೀವನದಲ್ಲಿ ಏನೇ ಆಗಿದ್ದರೂ ಕೂಡ ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿಯನ್ನು ದೇವರು ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಕರುಣಿಸಿಯೇ ಕರುಣಿಸುತ್ತಾನೆ. ಅವನ ಮೇಲೆ ಗಮನ ಎನ್ನುವುದು ಇರಲಿ. ಅವನ ಆರಾಧನೆಗಳನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಸತ್ಯವನ್ನು ಸಾಬೀತುಪಡಿಸಲು ಯಾವುದನ್ನು ಒತ್ತಾಯಿಸುವ ಅಗತ್ಯವೇ ಇಲ್ಲ. ಏಕೆಂದರೆ ಸತ್ಯವು ಸರಿಯಾದ ಸಮಯದಲ್ಲಿ ಸ್ವತಃ ಸಾಬೀತು ಆಗುತ್ತದೆ. ಪ್ರಯತ್ನವೇ ಗೆಲುವಿನ ಮೊದಲ ಹೆಜ್ಜೆ ಎನ್ನುವುದನ್ನು ಮರೆಯಲೇಬೇಡಿ. ಏನೇ ಮಾಡಬೇಕು ಅಂದರೂ ಕೂಡ ಮೊದಲು ಪ್ರಯತ್ನವನ್ನು ಮಾಡಿ. ಪ್ರಯತ್ನಗಳಲ್ಲಿ ಸೋಲಾದರೆ ಎಂದಿಗೂ ಕೂಡ ಕುಗ್ಗುವುದಕ್ಕೆ ಹೋಗಲೇಬೇಡಿ. ನಿನ್ನನ್ನು ನೋಯಿಸಿದವರಿಗೂ ಕೂಡ ಕ್ಷಮೆ ಮಾಡು. ಅದು ಅವರಿಗಾಗಿ ಅಲ್ಲ, ನಿನ್ನ ಶಾಂತಿಗಾಗಿ. ಮನಸ್ಸು ಶತ್ರುವಾಗಬಹುದು, ಮನಸ್ಸೇ ಮಿತ್ರವೂ ಕೂಡ ಆಗಬಹುದು. ನೀನು ಯಾವ ದಿಕ್ಕು ತೋರಿಸುತ್ತೀಯೋ ಅದೇ ನಿನ್ನ ಗತಿ. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿನ್ನನ್ನು ಅವಮಾನ ಮಾಡಿದವರ ಬಗ್ಗೆ ಯೋಚನೆಗಳನ್ನು ಮಾಡಬೇಡ. ನಿನ್ನನ್ನು ಮೋಸ ಮಾಡಿದವರ ಬಗ್ಗೆ ತಲೆಗೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಬೇರೆಯವರಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮಗೆ ನಾವೇ ಮಾಡಿಕೊಂಡ ಅಪಮಾನ. ನಮ್ಮದೇ ವ್ಯಕ್ತಿತ್ವ ರೂಪಿಸಿಕೊಂಡು ಇತರರಿಗೆ ಪ್ರೇರಣೆಯಾಗಲು ಯತ್ನಿಸಬೇಕು. ಜೀವನದಲ್ಲಿ ನಾವು ಬೆಳವಣಿಗೆಯನ್ನು ಹೊಂದಿದಾಗ ಎಲ್ಲರೂ ಕೂಡ ನಮ್ಮವರು ಎನ್ನುವುದಾಗಿ ನಾ ಮುಂದೆ ಎಂದು ಜೊತೆಗೆ ಬರುತ್ತಾರೆ. ಆದರೆ ನಾವೇ ಏನೂ ಬೆಳವಣಿಗೆ ಆಗಿಲ್ಲ ಎಂದಾಗ ಯಾರೂ ಕೂಡ ನಮ್ಮೊಂದಿಗೆ ಬರುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನೋಡಿ. ಕೋಪದಲ್ಲಿ ಒಂದು ಕ್ಷಣ ನಾವು ಜೀವನದಲ್ಲಿ ತಾಳ್ಮೆಯನ್ನು ವಹಿಸಿದಾಗ ಸಾಕು, ಅದು ದುಃಖದ 3 ದಿನಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ.
ಅಹಂಕಾರದಿಂದ ಸಾಬೀತು ಆದವರು ಇತರರನ್ನು ಅವಮಾನಿಸುವುದರಲ್ಲಿ ಸಂತೋಷವನ್ನು ಪಡುತ್ತಾರೆ. ಸಂಸ್ಕಾರದಿಂದ ತುಂಬಿದಂತಹ ವ್ಯಕ್ತಿ ತಲೆಬಾಗಿ ಇತರರಿಗೆ ಗೌರವ ನೀಡುವುದರಲ್ಲಿ ಸಂತೋಷವನ್ನು ಪಡುತ್ತಾನೆ. ಯಾವಾಗಲೂ ಕೂಡ ನಾವು ಎಷ್ಟೇ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ಯಾವಾಗಲೂ ಸಂಸ್ಕಾರಯುತವಾಗಿರುವಂತಹ ಜೀವನವನ್ನು ಮುಂದುವರಿಸಬೇಕು. ಏಕೆಂದರೆ ಇಲ್ಲಿ ಯಾರೂ ಕೂಡ ಹೊರಟು ಹೋಗುವಾಗ ಏನನ್ನೂ ಕೂಡ ತೆಗೆದುಕೊಂಡು ಹೋಗುವುದಿಲ್ಲ, ಬಂದಿದ್ದಾಗಲೂ ಕೂಡ ಏನನ್ನ ತೆಗೆದುಕೊಂಡು ಬಂದಿರುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ನೋಡಿ. ಎಲ್ಲರನ್ನೂ ಏಕರೂಪದಲ್ಲಿ ನೋಡುವುದು ಸಮದೃಷ್ಟಿ ಅಲ್ಲ. ತಂದೆಯನ್ನ ತಂದೆಯಂತೆ, ತಾಯಿಯನ್ನ ತಾಯಿಯಂತೆ, ಗುರುವನ್ನ ಗುರುವಿನಂತೆ, ಹೀಗೆ ಯಾರು ಸಮಾನರು ಅವರನ್ನು ಸಮಾನವಾಗಿ ಗೌರವಿಸುವುದನ್ನು ನೋಡಬೇಕು. ಯಾರ್ಯಾರಿಗೆ ಯಾವ ರೀತಿಯ ರೆಸ್ಪೆಕ್ಟ್ ಅನ್ನೋದು ಸಿಗಬೇಕೋ, ಯಾರ್ಯಾರಿಗೆ ಯಾವ ರೀತಿಯ ಗೌರವ ಎನ್ನುವುದು ಸಿಗಬೇಕೋ ಅವರಿಗೆ ಗೌರವವನ್ನು ಕೊಟ್ಟು ಮಾತನಾಡಿಸುವುದನ್ನು ಕಲಿಯಬೇಕು. ನಾವು ಇತರರಿಗೆ ಗೌರವವನ್ನು ಕೊಟ್ಟಾಗ ದೇವರು ನಮಗೂ ಕೂಡ ಗೌರವವನ್ನು ಕೊಡುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ. ಹೇಗೆ ಜೀವನದಲ್ಲಿ ನಾವು ಇತರರಿಗೆ ಒಳ್ಳೆಯದನ್ನು ಮಾಡಿದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೂ ಕೂಡ ಇತರರಿಂದ ಒಳ್ಳೆಯದೇ ಆಗುವಂತೆ ಮಾಡುತ್ತಾನೆಯೋ, ಅದೇ ರೀತಿಯಾಗಿ ನಾವು ಕೂಡ ಜೀವನದಲ್ಲಿ ಏನೇ ಬಂದರೂ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವುದನ್ನು ನೋಡಬೇಕು. ಶಾಂತವಾಗಿ ಪ್ರಯತ್ನಿಸಿ ಮತ್ತು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಳುವಿರಿ. ಜೀವನವು ನಾವು ದೀರ್ಘಕಾಲ ಹಗೆತನ ಸಾಧಿಸುವಷ್ಟು ಸುದೀರ್ಘವಾಗಿ ಇಲ್ಲ. ಜೀವನ ಎನ್ನುವುದು ನಾವು ಏನೇ ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವುದನ್ನು ಕಲಿಯಬೇಕು. ಅಂದಾಗಲೇ ಜೀವನ ಎನ್ನುವುದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ತಿರುಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಸಮಸ್ಯೆಗಳು ಮನುಷ್ಯನಿಗೆ ಬರುತ್ತವೆ, ಇನ್ಯಾರಿಗೂ ಕೂಡ ಬರುವುದಿಲ್ಲ ಅಂತೇನೂ ಕೂಡ ಇಲ್ಲ. ಈ ಭೂಮಿಯ ಮೇಲೆ ಇರುವಂತಹ ಪ್ರಾಣಿ ಪಕ್ಷಿಗಳಿಗೆ, ಜೀವ ಜಂತುಗಳಿಗೆ, ಸಸ್ಯಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರುವಂತಹ ಸಮಸ್ಯೆಗಳು ಎನ್ನುವುದು ಇದ್ದೇ ಇರುತ್ತದೆ. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನು ಕಲಿಸಿಯೇ ಕಲಿಸುತ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿರುತ್ತಾರೆ, ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ. ಜೀವನದಲ್ಲಿ ನಾವು ಒಳ್ಳೆಯತನವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಒಳ್ಳೆಯ ಸಮಯ ಎನ್ನುವುದು ನಮ್ಮಲ್ಲಿ ಇದ್ದಾಗ ದೇವರು ಎಲ್ಲಿ ನಮಗೆ ಏನನ್ನ ಕರುಣಿಸಬೇಕೋ ಅದನ್ನು ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಇತರರಿಂದ ಸ್ಫೂರ್ತಿ ಪಡೆಯಿರಿ, ಆದರೆ ನಿಮ್ಮದೇ ಆದಂತಹ ಹಾದಿಯನ್ನು ಸೃಷ್ಟಿಸಿಕೊಳ್ಳಿ. ಒಳ್ಳೆಯ ವಿಷಯಗಳನ್ನು ಸ್ವೀಕರಿಸಿ ಮತ್ತು ಅದರಿಂದ ನಿಮ್ಮನ್ನು ಉತ್ತಮರನ್ನಾಗಿ ಮಾಡಿಕೊಳ್ಳಿ. ಕುದಿಯುವ ನೀರಿನಲ್ಲಿ ನೆರಳು ಎಂದಿಗೂ ಕೂಡ ಕಾಣದಂತೆ ತೊಂದರೆಗೆ ಒಳಗಾದಂತಹ ಮನಸ್ಸಿನಲ್ಲಿ ಪರಿಹಾರಗಳು ಎಂದಿಗೂ ಕೂಡ ಕಾಣುವುದಿಲ್ಲ. ನಿಧಾನವಾಗಿ ನೀವು ಸಮಯವನ್ನು ತೆಗೆದುಕೊಂಡು ಯೋಚನೆ ಮಾಡಿ ನೋಡಿದಾಗ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ದೇವರು ಇದ್ದಾನೆ, ಅವನು ಯಾರಿಗೆ ಏನನ್ನ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಸ್ವಸಹಾಯದಲ್ಲಿ ನಂಬಿಕೆ ಇರುವವರಿಗೆ ದೇವರು ಸಹಾಯವನ್ನು ಮಾಡುತ್ತಾನೆ. ಹೀಗಾಗಿ ಜಯದ ಮೊದಲ ಗುಟ್ಟು ಆತ್ಮವಿಶ್ವಾಸವೇ ಆಗಿರುತ್ತದೆ. ನಮ್ಮ ಸಮಸ್ಯೆಗಳನ್ನು ಉಲ್ಬಣಗೊಳಿಸುವಂತಹ ಅನೇಕ ಸಂಗತಿಗಳಲ್ಲಿ ಮುಖ್ಯವಾದವುಗಳು ನಮ್ಮ ಮೇಲೆ ನಾವು ನಂಬಿಕೆಯನ್ನು ವಿಶ್ವಾಸವನ್ನು ಇಟ್ಟುಕೊಳ್ಳದೆ ಪರರ ಮಾತಿನ ಮೇಲೆ, ಪರರ ಹೇಳಿಕೆಯ ಮೇಲೆ ವಿಶ್ವಾಸವನ್ನು ಇಡುವುದು. ನಿರೀಕ್ಷೆ ಮತ್ತು ಹೋಲಿಕೆ ಇವುಗಳನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋಣ. ಯಶಸ್ಸು ಸಾಧಿಸಲು ಇರುವಂತಹ ಒಂದೇ ಒಂದು ಮಾರ್ಗ ಏನಾದರೂ ಇದ್ದರೆ ಬೇರೆಯವರಿಗೆ ನಾವು ನೀಡುವಂತಹ ಸಲಹೆಗಳನ್ನು ನಾವೇ ಜೀವನದಲ್ಲಿ ಪಾಲಿಸಿಕೊಳ್ಳುವುದನ್ನು ನೋಡಬೇಕು. ಅತಿಯಾದರೆ ಅಮೃತವೂ ಕೂಡ ವಿಷವಾಗಿ ಪರಿಣಮಿಸುತ್ತದೆ ಎನ್ನುವ ಮಾತಿಗೆ ಅನುಗುಣವಾಗಿ ಅತಿಯಾದ ಸಲಹೆಯೂ ಕೂಡ ನಮ್ಮ ಜೀವನದಲ್ಲಿ ನಮಗೆ ವ್ಯತಿರಿಕ್ತವಾಗಿರುವಂತಹ ಪರಿಣಾಮವನ್ನು ಬೀರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹೃದಯಕ್ಕೆ ಇಳಿಯಲು ಬಿಡಬಾರದು, ಗೆಲುವನ್ನು ತಲೆಗೆ ಏರಲು ಬಿಡಬಾರದು. ನಿಮ್ಮನ್ನು ಎಲ್ಲರೂ ನಂಬಬೇಕಾಗಿಲ್ಲ, ಅದು ಸಾಧ್ಯವೂ ಕೂಡ ಇಲ್ಲ. ಆದರೆ ನಿಮ್ಮನ್ನು ನಂಬಬೇಕಾದವರು ನೀವೇ. ನಿಮ್ಮ ಬಗ್ಗೆ ನಿಮಗೆ ಅನುಮಾನಗಳು ಇದ್ದರೆ ಬೇರೆ ಯಾರೂ ಕೂಡ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಅಥವಾ ಸರಿಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಎನ್ನುವುದು ಬೇಡವೇ ಬೇಡ. ಒಳ್ಳೆಯದರ ಬಗ್ಗೆ ಚಿಂತನೆಯನ್ನು ಮಾಡಿ.
ಒಳ್ಳೆಯದೇ ಆಗುತ್ತದೆ. ಆಗ ಸಂಬಂಧಗಳು ಮತ್ತು ಸಂಪತ್ತನ್ನು ಸಮಾನ ಗೌರವದಿಂದ ಆಧರಿಸಿ, ಏಕೆಂದರೆ ಎರಡೂ ಗಳಿಸಲು ಸಾಕಷ್ಟು ಸಮಯ ಎನ್ನುವುದು ಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಆದರೂ ಕೂಡ ಎಲ್ಲವೂ ಒಳ್ಳೆಯದೇ ಆಯಿತು ಎಂದು ನೀವು ತಿಳಿದುಕೊಂಡಾಗ ದೇವರು ಏನನ್ನ ಕೊಡಬೇಕೋ ಆ ಸಮಯ ಎನ್ನುವುದು ಕೂಡಿ ಬಂದಾಗ ಕೊಟ್ಟೇ ಕೊಡುತ್ತಾನೆ. ದುಃಖಕರವಾಗಿರುವಂತಹ ಕರ್ಮಗಳನ್ನು ದ್ವೇಷಿಸುವುದು ಅಲ್ಲ, ಔಷಧಿ ಹೇಗೆ ಕಹಿ ಇರುತ್ತದೆಯೋ ಹಾಗೆಯೇ ಸತ್ಕರ್ಮಗಳಾಗಿರಬಹುದು. ಸ್ವಲ್ಪವಾದರೂ ದುಃಖಕರವಾದಂತಹ ಅದರ ಬಗ್ಗೆ ಆತ ಚಿಂತೆ ಮಾಡುವುದೇ ಇಲ್ಲ. ದುಃಖ ಏನೇ ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವಂತಹ ಮನಸ್ಥಿತಿಯನ್ನು, ಧೈರ್ಯವನ್ನು ನೀಡು ದೇವ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರು ಯಾವ ಸಮಯದಲ್ಲಿ ನಿಮಗೆ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಮೌನ ಮತ್ತು ಮುಗುಳ್ನಗೆ ಶಕ್ತಿಶಾಲಿ ಸಾಧನಗಳು. ಮುಗುಳ್ನಗೆ ಸಮಸ್ಯೆಗಳನ್ನು ದೂರ ಮಾಡಿದರೆ ಮೌನವು ಸಮಸ್ಯೆಗಳ ಉಲ್ಬಣಗೊಳಿಸದಂತೆ ನಡೆಯುತ್ತದೆ. ಲೋಪದೋಷಗಳನ್ನೇ ಹುಡುಕುತ್ತಿದ್ದರೆ ತಪ್ಪು ತಡೆಗಳು ಹೆಚ್ಚಾಗುತ್ತಾ ಸಾಗುತ್ತವೆ. ಇವುಗಳನ್ನು ಬದಿಗೆ ಒತ್ತಿ ಮುಂದುವರಿಯುವುದನ್ನು ನೋಡಬೇಕು. ದೇವರಿದ್ದಾನೆ, ಯಾರಿಗೆ ಏನನ್ನ ಕರುಣಿಸಬೇಕೋ ಆ ಸಮಯದಲ್ಲಿ ಕರುಣಿಸಿಯೇ ಕರುಣಿಸುತ್ತಾನೆ. ಇತರರಿಂದ ಆತನ ಮನಸ್ಸು ಸಂಪೂರ್ಣವಾಗಿ ಭಗವಂತನಲ್ಲಿ ಮನಿಷ್ಠನಾಗಿ ಇರುತ್ತದೆ. ಬದುಕಿನ ಪ್ರತಿ ನಡೆಯೂ ಕೂಡ ಅಚ್ಚರಿ ಅನಿಸುತ್ತದೆ. ಭಗವಂತನಲ್ಲಿ ನಂಬಿಕೆ ಇಟ್ಟಾಗ ಎಂತಹ ಅಚ್ಚರಿಯ ಸಂಗತಿಗಳು ಜೀವನದಲ್ಲಿ ಜರುಗಿದರೂ ಕೂಡ ಎಲ್ಲದಕ್ಕೂ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಇಂಥವರ ಜೀವನದ ನಡೆ ನೋಡಲು ಸಾಮಾನ್ಯವಾಗಿ ಇರುವಂತೆ ಕಾಣುತ್ತದೆ, ಆದರೆ ಅವರ ಕ್ರಿಯೆಯ ಹಿಂದಿನ ಅನುಸಂಧಾನ ಮಾತ್ರ ವಿಭಿನ್ನವಾಗಿಯೇ ಇರುತ್ತದೆ. ಇವರು ಭಗವಂತ ನೀನು ಮಾಡುತ್ತಿದ್ದೀಯ, ನಾನು ಮಾಡುತ್ತಿದ್ದೇನೆ ಎನ್ನುವ ಅನುಬಂಧನದಿಂದ ನಮ್ಮ ಕರ್ಮಗಳನ್ನು ಮಾಡುತ್ತಾ ಮುಂದುವರಿಯಬೇಕು. ಭಗವಂತ ಆಗ ನಿಮಗೆ ಏನನ್ನ ಕರುಣಿಸಬೇಕು, ಏನನ್ನ ಮಾಡಬೇಕು ಅದನ್ನು ಸಮಯ ಸಂದರ್ಭವನ್ನು ನೋಡಿಕೊಂಡು ಮಾಡೇ ಮಾಡುತ್ತಾನೆ. ಅತಿಯಾದಂತಹ ವಿಶ್ವಾಸ ಯಾರ ಮೇಲೆ ನಿರೀಕ್ಷೆ ಎನ್ನುವುದನ್ನು ಇಡುತ್ತೇವೆಯೋ ಅವರು ಏನಾದರೂ ಒಂದು ಕೆಲಸವನ್ನು ಮಾಡಿದಾಗ ನಾವು ದುಃಖಕ್ಕೆ ಒಳಗಾಗುವಂತಹ ಪ್ರಸಂಗ ಹೆಚ್ಚಾಗಿ ಇರುತ್ತದೆ. ನಮ್ಮ ಬದುಕೇ ಒಂದು ರೀತಿಯ ಹೋರಾಟ ಇದ್ದಂತೆ. ಈ ನಾವು ಹೋರಾಟದಲ್ಲಿ ನಾವು ಮಾಡುವಂತಹ ಕಾರ್ಯಗಳನ್ನು, ಏನೇ ಕೆಲಸವಾಗಿರಬಹುದು, ಅದನ್ನು ಪ್ರಾಮಾಣಿಕವಾಗಿ ಮಾಡುವುದನ್ನು ಕಲಿಯಬೇಕು. ಆಗ ಅದು ಏನೇ ಇದ್ದರೂ ಕೂಡ ಹಾಗೇ ಆಗುತ್ತದೆ. ಮೊದಲು ನಮ್ಮಲ್ಲಿ ನಾವು ಪ್ರಾಮಾಣಿಕತೆಯನ್ನು ಬೆಳೆಸಿಕೊಳ್ಳಬೇಕು. ಜೀವನದಲ್ಲಿ ಪ್ರಾಮಾಣಿಕತೆ ಎನ್ನುವುದು ಇದ್ದಾಗ ಯಾವ ಸಂದರ್ಭದಲ್ಲಿ ಏನನ್ನ ಕರುಣಿಸಬೇಕೋ ಸಮಯ ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ, ಎಲ್ಲವೂ ಕೂಡ ಸಿಗುವ ಹಾಗೆ ಮಾಡುತ್ತದೆ. ಜೀವನದಲ್ಲಿ ನಂಬಿಕೆ ಎನ್ನುವುದು ನಿಮ್ಮ ಆತ್ಮವಿಶ್ವಾಸದ ಮೇಲೆ ಇದ್ದೇ ಇರಲಿ. ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದು ಕೂಡ ಇಲ್ಲ. ಮನಸ್ಸು ಅಂಜುತ್ತದೆ ಅಷ್ಟೇ. ಧೈರ್ಯ ಮಾಡಿ ಮುಂದೆ ಸಾಗಿ. ಗೆದ್ದರೆ ಇನ್ನೊಬ್ಬರಿಗೆ ಪಾಠವನ್ನು ಹೇಳಿಕೊಡಬಹುದು, ಸೋತರೆ ನಾವೇ ಪಾಠವನ್ನು ಕಲಿಯಬಹುದು. ಬದಲಾವಣೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವೇ ಬುದ್ಧಿವಂತಿಕೆ ಎನ್ನುವುದನ್ನು ಮರೆಯಲೇಬಾರದು. ಜೀವನದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗುವುದನ್ನು ನೋಡಬೇಕು. ಆಗ ಎಂತಹ ಸಂಬಂಧಗಳಲ್ಲಿಯೂ ಕೂಡ ಬಿರುಕು ಎನ್ನುವುದು ಉದ್ಭವ ಆಗುವುದೇ ಇಲ್ಲ. ಏನೇ ಆಗಿದ್ದರೂ ಕೂಡ ಎಲ್ಲವನ್ನ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ನಿಮಗೆ ಯಾವುದನ್ನು ಯಾವಾಗ ಕರುಣಿಸಬೇಕೋ ಆ ಸಮಯ ಬಂದಾಗ ಕರುಣಿಸಿಯೇ ಕರುಣಿಸುತ್ತಾನೆ. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡ. ನಿನ್ನ ಮೇಲೆ ನಿನಗೆ ನಂಬಿಕೆ ಎನ್ನುವುದು ಇರಲಿ. ಯಾರೋ ಮೂರನೇ ವ್ಯಕ್ತಿ ಹೇಳಿದ ಕೂಡಲೇ ಅದು ನಿಜವಾಗುವುದೂ ಇಲ್ಲ. ಯಾರು ಎಷ್ಟು ಬೇಗ ಹೊಸ ಪರಿಸ್ಥಿತಿಗಳಿಗೆ ಹೋಲಿಕೆ ಮಾಡಿಕೊಂಡು ಅದನ್ನು ಒಪ್ಪಿಕೊಂಡು ನಡೆಯುತ್ತಾರೆಯೋ ಅವರು ಅಷ್ಟೇ ಬೇಗ ಯಶಸ್ಸನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ತನ್ನ ಗುಟ್ಟನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳುವುದಕ್ಕೆ ಹೋಗಬೇಡಿ, ಏಕೆಂದರೆ ಜೀವನದಲ್ಲಿ ಯಾರು ಯಾವಾಗ ಮಿತ್ರನಾಗಿ ಇರುತ್ತಾನೆ, ಯಾರು ಯಾವಾಗ ಶತ್ರುವಾಗಿ ಬಿಡುತ್ತಾನೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೆಲಸದಿಂದ, ನಿಮ್ಮ ಗುರಿಯಿಂದ ಯಾರಿಗೂ ಕೂಡ ಅನ್ಯಾಯವಾಗಲೇಬಾರದು. ಒಳ್ಳೆಯ ವಿಷಯಗಳನ್ನು ಎಲ್ಲ ಕಡೆಯಿಂದ ಸ್ವೀಕರಿಸಬೇಕು. ನಾವು ಎಷ್ಟು ಒಳ್ಳೆಯ
ವಿಷಯ ಸಂಗತಿಗಳನ್ನು ರೂಢಿಸಿಕೊಳ್ಳುತ್ತೇವೆಯೋ ಅಷ್ಟು ನಮ್ಮೊಳಗೆ ಅದ್ಭುತವಾಗಿರುವಂತಹ ಪರಿವರ್ತನೆ ಎನ್ನುವುದು ಹಾಗೆ ಆಗುತ್ತದೆ. ನಿಮ್ಮ ಒಳ್ಳೆಯತನ ಸಾಬೀತುಪಡಿಸಲು ಪ್ರಯತ್ನವನ್ನು ಪಡಬೇಡಿ. ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಂತಹ ಗಳಿಗೆಯಲ್ಲಿ ನೀವು ವಿಶೇಷವಾಗಿ ಇದ್ದರೆ ನಿಮ್ಮ ವ್ಯಕ್ತಿತ್ವ ಸಮಯವೇ ನಿಮ್ಮನ್ನು ಎಲ್ಲರಿಗೂ ಕೂಡ ಪರಿಚಯವಾಗುವಂತೆ ಮಾಡುತ್ತದೆ. ಸಮಯಕ್ಕೆ ನೀವು ಸರಿಯಾಗಿ ಬೆಲೆಯನ್ನು ಕೊಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಏಕೆಂದರೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಸಾತ್ವಿಕ ತ್ಯಾಗಿಯ ಮನಸ್ಸು ಸತ್ವ ಗುಣಗಳಲ್ಲಿ ತುಂಬಿರುತ್ತದೆ. ಬೇರೆ ಚಿಂತನೆಗಳೇ ಬರುವುದಿಲ್ಲ. ಬಲಜ್ಞಾನಿಗಳಿಂದ ಪರಿಪೂರ್ಣನಾಗಿರುವಂತಹ ಭಗವಂತನಲ್ಲಿ ಎಲ್ಲವನ್ನ ಅರ್ಪಿಸಿ ಆತ ಕರ್ಮ ಮಾಡುತ್ತಿದ್ದಾನೆ. ಜೀವನದಲ್ಲಿ ನಿಮ್ಮ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಯಾವ ಸಂದರ್ಭದಲ್ಲಿ ಏನನ್ನ ಕರುಣಿಸಬೇಕೋ ಅದು ಕೇವಲ ಶ್ರೀಕೃಷ್ಣ ಪರಮಾತ್ಮನಿಗೆ ಮಾತ್ರ ಗೊತ್ತಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜ್ಞಾನ ನಾವು ಸಂಪಾದಿಸಿಕೊಳ್ಳಬೇಕು. ನಾವು ಮಾಡಿದ ಹಿಂದಿನ ಯಾವುದೋ ಒಂದು ಕರ್ಮದಿಂದ ಇಂದು ಕೆಟ್ಟ ಪರಿಣಾಮಗಳನ್ನು ಅನುಭವಿಸುತ್ತಾಗಿರುತ್ತೇವೆ. ಅಥವಾ ಹಿಂದೆ ಮಾಡಿದ ಇನ್ಯಾವುದೋ ಕರ್ಮದಿಂದ ಒಳ್ಳೆಯದು ಆಗುತ್ತಿರುತ್ತದೆ. ಸಾತ್ವಿಕತೆಯ ಅದರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಜೀವನದಲ್ಲಿ ಏನೇ ಆಗಿದ್ದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ದುಃಖಗಳಿಗೆ, ಎಲ್ಲ ನೋವುಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಕೊಂಚ ತಾಳ್ಮೆಯನ್ನು ತೆಗೆದುಕೊಂಡು ಯೋಚನೆ ಮಾಡಿ ನೋಡಿದಾಗ ನಿಮಗೆ ಖಂಡಿತವಾಗಿಯೂ ಕೂಡ ಒಂದು ದಾರಿ ಎನ್ನುವುದು ಕಂಡೇ ಕಾಣುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಸಿಗುತ್ತೇವೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.